ತಿಳಿಯದಿದ್ದಾತೆ ಇವಳನ್ನು ತಿಳಿಯದಿ ಇನಿತಾತೆ ಇವಳನ್ನು ನೋಡುವಾಗ ನನಗೆ ಅರ್ಥ ಆಗ್ತದೆ, ನಾನು ಕಲಿತದ್ದು ಕಡಿಮೆ ಆಯಿತು. ನನ್ನ ಒಳಗಿನ ಮನಸ್ಸು ಹೇಳುತ್ತದೆ ಕಲಿರಕ್ತ ಬೀಜ, ಕಲಿರಕ್ತ ಬೀಜ, ಕಲಿರಕ್ತ ಬೀಜ. ಇನ್ನಿಲ್ಲಿಂದ ಕಲಿಯುವುದು. ಇಲ್ಲಿಗೆ ಬಂದ ಮೇಲೆ ಹೋಗ್ತೇನೆ ಅಂತ ನನಗೆ ವಿಶ್ವಾಸ ಇದೆ. ಯಾಕೆ ಇವಳನ್ನು ಕೆಳಗಿದ್ದು ಕೆಳಕನೇ ಇದ್ದು ನಾವು ಮೊದಲು ಬದುಕಿದ ಹಾಗೆ ಬದುಕಿದ್ರೆ ಇವಳು ಖಂಡಿತ ತಲೆ ಕಡಿತ. ಹಾಗಾಗಿ ಏನು ಮಾಡಬೇಕು? ನಾನು ಒಂದೇ ಇರುವುದು ನನಗೆ, ಅವಳು ಏನು ಯಾರು ಅಂತ ಅರ್ಥ ಮಾಡಿಕೊಂಡು ಆ ದಾರಿಯಲ್ಲಿ ಮುಂದುವರಿಯುವುದು. ಮೆಲ್ಲ ಆ ದಾರಿಯಲ್ಲೇ ಹೇಳಿಬಿಡುವುದು, ನಾನು ಇಂಥದಕ್ಕೆ ಬಂದಿದ್ದೇನೆ. ಅವಳ ಪ್ರತಿಕ್ರಿಯೆಯಲ್ಲಿ ನನ್ನ ಉತ್ತರ ಕ್ರಿಯೆ ಆಗ್ತದ ಅಲ್ಲ, ಶುಂಭನಿಗೆ ಹೇಳುವುದಕ್ಕೆ ಉತ್ತರದ ಕ್ರಿಯೆ ಆಗ್ತದ ನನಗೆ ಗೊತ್ತಿಲ್ಲ. ಇಲ್ಲದೇ ಇದ್ರೆ ಈ ವ್ಯವಸ್ಥೆಯಲ್ಲಿ ಯಾರಾದರೂ ಹೋಗಿ ಹೇಳಿದ್ದಾರೆ. ಶುಂಭನಲ್ಲಿ ಹೋಗಿ ಹೇಳಿದ್ದಂಥದ್ದು, ಒಬ್ಬಕ್ಕೆ ಚಂದನೆ ಹೆಣ್ಣಿದ್ದಾಳೆ, ಏನವರ ಕಣ್ಣಿಗೆ ಇದು ಕಾಣಲಿಲ್ಲ. ಅವಳು ಉಯ್ಯಾಲೆಯನ್ನು ಕಟ್ಟಿ ತೂಗುತ್ತಾ ಇರುವುದು, ಹಿಂದೆ ಮುಂದೆ ಮುಂದೆ ಹಿಂದೆ ಹೋಗ್ತದೆ. ಅದು ಏನು? ಭೂತದ ಬಗ್ಗೆ ಚೆನ್ನಾಗಿ ತಿಳಿದವ, ವರ್ತಮಾನವನ್ನು ಅರ್ಥ ಮಾಡಿಕೊಂಡು ಭವಿಷ್ಯವನ್ನು ಯೋಚಿಸಿದ್ದಕ್ಕೆ ಅವಕಾಶ. ಹಿಂದೆ ಮುಂದೆ ಹೋಗುವುದರಿಂದ ಸುಮ್ಮನೆ ಅವರು ಕೊಟ್ಟಿದ್ದು ತೂಗುವುದಲ್ಲ. 3 ಮನೆಯುಳ್ಳಂತಹ ನಿಮ್ಮ ಕಾಲಮೂಲಕ್ಕೆ ನಾನೇ ಇದ್ದೇನೆ ಎನ್ನುವುದನ್ನು ಸಾಂಕೇತಿಕವಾಗಿ ತೋರಿಸಿ ನಿಮಗೆ ಅರ್ಥ ಆಗುವುದಿದ್ದರೆ ಅರ್ಥ ಆಗಲಿ, ನಿಮ್ಮ ಜೀವನವೇ ಅರ್ಥ ಆಗುವುದಿಲ್ಲ. ಕಾಲವಿಧಾನ ವಸ್ತುಲಾಕಾರಗಳಿಂದ ಸಂಗೀತವನ್ನು ಹರಿಯಬಿಟ್ಟಿದ್ದಾರೆ. ಇಲ್ಲಿರುವ ಸದಮೃಗಗಳೆಲ್ಲ ಇವುಗಳನ್ನು ಸುತ್ತುವರಿದು ಕೊಟ್ಟಿದ್ದಾವೆ. ಅವುಗಳಿಗೆ ಸಂಗೀತ ಗೊತ್ತಿಲ್ಲ. ಆದರೂ ಕೆಲವು ಸಲ ಸಂಗೀತ ಗೊತ್ತಿಲ್ಲದೇ ಇದ್ದವು ಶಿಷ್ಯಾವ್ಯಪದ ಸಂಗೀತ ಕೇಳುವಾಗ ಅವರ ಕಡೆಗೆ ತಾಳಾಗ್ತದೆ, ಅಲ್ಲಿ ನಿಲ್ಲುವಾಗ ಇಲ್ಲಿ ನಿಲ್ಲುವುದಿಲ್ಲ, ಅದು ಆಚೆ ಆಗ್ತದೆ. ಆದರೂ ಅದರಲ್ಲಿ ತನ್ಮಯರಾಗ್ತಾರೆ. ಬ್ರಹ್ಮಾಂಡ ಕೋಟಿ ನಾಯಕ, ಅಖಿಲಾಂಡ ಕೋಟಿ ನಾಯಕ, ಹಿರಣ್ಮಯೇನ ಪಾತ್ರೇಣ ಸತ್ಯಜ್ಞಾಪಿ ಹಿತಂ ತಲೇಜತಿ ತನ್ನೈಜತಿ ತತ್ತೂರೇ ತದ್ದಂತಿಕೆ ತದಂತರಸ್ಯ ಸರ್ವಸ್ಯಾಪ್ಯವಾಯಿತಃ. ಎಲ್ಲದರಲ್ಲಿಯೂ ಎಲ್ಲವಾಗಿಯೂ ತಾನೇ ಇದ್ದೇನೆ ಎನ್ನುವಂತಹ ಒಂದು ನಿರೂಪವನ್ನು ಕಾಣುವವರ ಕಣ್ಣಿಗೆ ತೋರಿಸುವುದಕ್ಕಾಗಿ ಇಂತಹ ವ್ಯವಸ್ಥೆಯಲ್ಲಿ ಕುಳಿತಿದ್ದಾಳೆ.
ಭಕ್ತಿ ಭಾವದಿಂದ ಸ್ತುತಿಸಿ ಅವಳಿಗೆ ಕೊಡಬಟ್ಟು ಬಂದ ವಿಚಾರವನ್ನು ಕೇಳುವುದು. ನಮಸ್ತೆ ಜಗದೇಶ ಮಾತಾ ಕಲ್ಯಾಣಿ. ಭವತ್ರೇ ನೀನೇ ನನಗೆ ಅಮ್ಮ ಅಭಿವಾದಿಸುತ್ತಿರುವಂತಹ ವ್ಯಕ್ತಿ ಶುಂಭನಿಗೆ ಸಂಬಂಧದಲ್ಲಿ ಅಳಿಯ ರಾಜಕೀಯವಾಗಿ ಬಂದು ಇಲ್ಲಿ ಬಹಳಷ್ಟು ಮಂದಿಗಳೆಲ್ಲ ಬಂದರು, ನಿನ್ನನ್ನು ಮಾತಾಡಿಸಿದರು. ಒಬ್ಬ ಹಿಂದೆ ಹೋಗಿದ್ದಾನೆ, ಬಾಕಿದ್ದವರೆಲ್ಲ ಸತ್ತಿದ್ದಾರೆ. ಯಾಕಮ್ಮ ಇದೆಲ್ಲ? ನೀನೊಬ್ಬಳು ಹೆಣ್ಣಲ್ವೇ? ಈ ಪ್ರಾಯದಲ್ಲಿ ನಿನಗೊಂದು ವ್ಯವಸ್ಥೆ ಅಂತ ಬೇಡವೆ? ಒಂದು ಮದುವೆ ಆಗುದಪ್ಪ. ಮದುವೆ ಆಗದೇ ಇದ್ರೆ ಹೆಣ್ತನ ಸಾರ್ಥಕ ಆಗ್ತದ? ಹೆಣ್ಣು ಹೆರುವವಳು ಅಂತ ಲೆಕ್ಕ. ಅಂತಹ ಆಕಾರವನ್ನು ಹೊಂದಿದ್ದೀಯ. ನಿನ್ನ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದ್ರೆ ನಿನ್ನನ್ನು ಯಾರೆಂದು ಇಸಗಿತ್ತಮ್ಮಿ ಎನ್ನುವಂತಹ ಲೆಕ್ಕದಲ್ಲಿ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಏನೋ ಅಂತ ನಿಭವಕ್ಕರೆ ಮೂಲದ ಆಕಾರ ಚಂದ್ರನಲ್ಲಿ ಉಂಟು. ಆದದ್ದರಿಂದಲೇ ಚಂದ್ರನನ್ನು ಏನೋ ಅಂತ ಮೂಲದ ಕಲೆ ಇರುವ ಅಂತಲೇ ಅಂತಹ ನಿನ್ನ ಮುಖದಲ್ಲಿ ಮುಂಗುರುಳಿನ ನೆರಳು ಕಾಣುತ್ತದೆ. ನೆರಳು ಕಾಣುತ್ತದೆ ಅಂತಾದರೆ ಆ ಶರೀರಕ್ಕೊಂದು ಆಕಾರ ಇದೆ. ಕೇವಲ ಕಾಣಲಿಕ್ಕೆ ಮಾತ್ರ ಅಲ್ಲ, ಅಲ್ಲಿ ಶರೀರ ಧಾರಣ ಇದೆ ಅಂತಲೇ. ಶರೀರವನ್ನು ಸಂಬಂಧಿಸಿ ಬಂದವೇ ಶರೀರ ಧರ್ಮ ಎನ್ನುವುದೊಂದಿಲ್ವೇ? ಈಗ ಸರಿಯಾದ ಪ್ರಾಯ. ಅಮ್ಮ, ನಿನ್ನ ಹಿತೈಷಿ ನಾನು ಅಂತ ತಿಳಿ, ನಿನ್ನ ಆತ್ಮಬಂಧು ಅಂತ ಅರ್ಥ ಮಾಡಿ, ನಿನಗೊಂದು ಮದುವೆ ಆಗಬೇಕು ಅಂತ ಕೇಳುವುದು. ರಕ್ತಬೀಜ ಅಮ್ಮ, ಅಂತರಂಗದಲ್ಲಿ ಬಂದು ಬಹಿರಂಗದಲ್ಲಿ ಶಕ್ತಿಯನ್ನು ಪ್ರತ್ಯೇಕಿಸುವುದಕ್ಕೆ ಮುಂದಾದೆ. ಭಕ್ತಿಯ ಹೊಳೆಯೇ ಹರಿಯುತ್ತಾರೆ. ಹೌದಮ್ಮ. ಮದುವೆಯಾಗಬೇಕಂತಹ ಹಂಬಲ ನನಗೂ ಇದೆ. ಆದ್ರೆ ಹೊರಬೇಕಲ್ಲ. ಅಯ್ಯೋ, ನೀನು ಮದುವೆಯಾಗ್ತೇನೆ ಅಂತ ಒಪ್ಪುವುದು ದೊಡ್ಡ, ನಿನಗೆ ವರ ಸಿಕ್ಕುವುದು ದೊಡ್ಡ. ವರ ಯಾರು ಕೇಳಿದ್ರೆ ಸಾಧಾರಣ ಎಲ್ಲರೂ ತಯಾರಿದ್ದಾರೆ ನಿನ್ನನ್ನು ಮದುವೆ ಆಗಲಿಕ್ಕೆ. ಆದರೆ ಹಾಗೆಲ್ಲ ನಾನು ಸಂಬಂಧ ಮಾಡುವುದಿಲ್ಲ. ನಿನ್ನಂತಹ ಶುದ್ಧ ಪುತ್ತಳಿಗೆ ಸರಿಯಾದಂತಹ ರಕ್ತಪ್ರಾಯವಾದಂತಹ ಗಂಡೇ ಬೇಕು. ರಕ್ತಪ್ರಾಯಣೇ ನೀನು ಹೌದು ಅಂತ ಇದ್ರೆ ಸರಿಯಾದಂತಹ ಪುತ್ತಳಿ ಸಮಾನವಾದಂತಹ ಬಂಗಾರದಂತಹ ಗಂಡು ಬೇಕು. ಒಬ್ಬ ಇದ್ದಾನಮ್ಮ ಗಂಡು ಮಗ. ರೂಪಜಿತ ಕಾಮ ಭೀಮ ಪರಾಕ್ರಮಿ ಸಂಗ್ರಾಮ 18 ಲೋಕಗಳ ನಾಯಕ ಶುಂಭಾಸುರ. ಯಾರು? ಶುಂಭ. ಅದೇ ನಮ್ಮ ಅಷ್ಟು ತಾತ್ಸಾರರ ಹೆಸರು ಕೇಳುವಾಗ ಪಾಪ ಶುಂಭನ ಹೆಸರು ಕೇಳಿದ್ರೆ ದಿನಗಟ್ಟಲೆ ಮನೆ ಬಾಗಿಲಲ್ಲಿ ಕಾಯ್ತಾರೆ. ಒಮ್ಮೆ ದರ್ಶನ ಆಗ್ತದ ಕೆಲವರಿಗೆ 25 ದಿವಸ ಆದರೂ ಶುಂಭನ ದರ್ಶನ ಆಗುವುದಿಲ್ಲ. ಶುಂಭನ ದರ್ಶನಕ್ಕೆ ಮೊನ್ನೆ ಬಂದು ನಿಂತಿದ್ದಾರೆ ಕಳೆದ ತಿಂಗಳು. ಇದ್ದವರಿಗೆ ದರ್ಶನ ಆಗಲಿ, ಅವರು ಇನ್ನು ಕೂತಲ್ಲೇ ಮಲಗುತ್ತಾ ಇದ್ದಾರೆ. ದರ್ಶನ ಆಗದೆ ಹೋಗುವುದಿಲ್ಲ. ನಿನ್ನ ಮುಖ ತಪ್ಪಿಡ್ತದೆ. ಆ ಶುಂಭನ ಹೆಸರು ಕೇಳಿ ಸಾಕಾಗಿ ಯಾಕಮ್ಮ? ಯಾರೇ ಆಗಿದ್ರು ಕೂಡ ಬದುಕಿನಲ್ಲಿ ಆಧಾರ ಬೇಕು ಅಂತ ಬಯಸ್ತಾರೆ. ಹೌದು ತಾನೆ. ಸರಿ. ಯಾವುದೇ ಹೆಣ್ಣಾದರೂ ಮದುವೆಯಾಗುವಂತಹ ಪೂರ್ವದಲ್ಲಿ ತಾನು ಕೈ ಹಿಡಿಯುವಂತಹ ಹುಡುಗ ರೂಪವಂತನಾಗಿರ್ಬೇಕು, ಗುಣವಂತನಾಗಿರ್ಬೇಕು, ವಿದ್ಯಾವಂತನಾಗಿರ್ಬೇಕು, ನಾನು ಹೇಳಿದ ಹಾಗೆ ಕೇಳಬೇಕು ಅಂತ ಬಯಸ್ತಾರೆ. ಅಮ್ಮ, ರೂಪವಂತನಾಗಿರ್ಬೇಕು, ಗುಣವಂತನಾಗಿರ್ಬೇಕು,
ಏನೂ ಕೊರತೆ ಇಲ್ಲ ಶುಂಭನಲ್ಲಿ. ಮತ್ತೆ ನೀನು ಕೇಳಿದೆಯಲ್ಲ, ಕೇಳಿದ ಹಾಗೆ ಕೇಳಬೇಕು ಅಂತ. ಅದು ಪ್ರಾರಂಭದಲ್ಲಿ ಹೇಳದೇ ಇದ್ರು ಮದುವೆಯಾಗಿ 2 ತಿಂಗಳಲ್ಲಿ ಗಂಡ ಹೆಂಡತಿ ಹೇಳಿದ ಹಾಗೆ ಕೇಳುವುದು ಸಾಧಾರಣ. ಅದರಲ್ಲಿ ಎರಡು ಮಾತಿಲ್ಲ. ಹೆಂಡತಿಗೆ ಮಾತ್ರ ಗೊತ್ತಿರಬೇಕು ಗಂಡನ ದೌರ್ಬಲ್ಯ ಏನು ಅಂತ ಮತ್ತೆ ಹಿಡಿದ್ರೆ ಮತ್ತೆ ಹೆಂಡತಿ ಹೇಳಿದ ಹಾಗೆ ಗಂಡ ಕಲಿತಾರೆ. ಇನ್ನೊಂದು ಹೇಳಿದೆಯಲ್ಲ ಆಧಾರದ ಬಗ್ಗೆ, ತಾಯೇ ಅವ ಮದುವೆಯಾಗುವುದಕ್ಕೆ ಬಯಸುವ ನಿನಗೊಂದು ಆಧಾರ ಕೊಡ್ಲಿಕ್ಕಿಲ್ವವ? ಕಳೆದ ವರ್ಷ ಎಷ್ಟು ಮಂದಿಗಳಿಗೆ ಆಧಾರ ಆಯ್ತು ಗೊತ್ತುಂಟ? ಶುಂಭನ ಹೆಸರು ಹೇಳಿದ್ರೆ ಸಾಕು, ಎಷ್ಟು ಬೇಕಾಧಾರ, ಒಬ್ಬೊಬ್ಬರಿಗೆ 3 ಆಧಾರ. ಸ್ಪಷ್ಟವಾಗಿ ಹೇಳಿದೆ, ಶುಂಭನಾದರೆ ಹೆಚ್ಚೆಚ್ಚು ಕಡೆಯ ದಿಕ್ಕಿನ ಒಡೆಯರಾದಂತಹ ಶಂಭುವಿನ ಈ ಅಂಬಿಕೆಯ ಮದುವೆಯನ್ನು ಯಾರಾದರೂ ಕತ್ತೀಗಳನ್ನು ತೋರಿಸ್ತಾರೆ ಅಂತವರೇ ಪರಿಣಯವಾದದ್ದೇನೆ ಎನ್ನುವ ಹಾಗಿದ್ದು ಶುಂಭ ಬರಬೇಕಿತ್ತು. ಅವ ಬಂದಿಲ್ಲ, ಅವನ ಆಡುಗಳನ್ನು ಅಡ್ಡಿಲ್ಲ. ಮೊದಲಾಗಿ ಬಂದವ ಸುಗ್ರೀವ. ಏನಾದ ಅಡ್ಡ ಬೇಗ ದೊಡ್ಡ ದೊಡ್ಡವರೆಲ್ಲ ಬಂದ್ರೆ ಮತ್ತೆ ಅದರಲ್ಲಿ ಏನು ರುಚಿ ಉಂಟು ಹೇಳಿ? ಈ ದೊಡ್ಡ ದೊಡ್ಡವರೆಲ್ಲ ಬರುವುದು ಯಾವಾಗ? ಇನ್ನು ಬೇರೆ ಇಲ್ಲ ನಾವು ಹೊರಡದೆ ಉಂಟಾಗುವಾಗ ಬರುವುದು. ಈಗ ಪ್ರಧಾನವಾಗಿ ಸುಗ್ರೀವ ಬಂದ. ಸುಗ್ರೀವನದ್ದು ಈಗ ಭಜನೆ ಆರಂಭ ಆಗಿದಲ್ಲ. ಬರುವಾಗ ಶುಂಭನ ದಾಸನಾಗಿ ಬಂದರು, ಹೋಗುವಾಗ ದೇವಿ ದಾಸನಾಗಿ ಈಗ ಭಜನೆ. ಈಗ ಕೂತಲ್ಲೇ ಹೇಳ್ತಾನೆ, ಇನ್ನು ನಿಂತು ಕುಣಿದು ಮಲಗೆಲ್ಲ ಭಜನೆ ಮಾಡ್ತಾರೆ ಗೊತ್ತಿಲ್ಲ, ಅಂತ ಭಜನೆ ಆರಂಭ ಆಗಿದೆ ಅವರಿಗೆ. ಇತ್ತೀಚೆಗೆ ಸುಗ್ರೀವನಿಗೆ ಯಾರಾದರೂ ತಾಕಿದ್ರು ಅವನಿಗೆ ಗೊತ್ತಾಗೋದಿಲ್ಲ, ಅವರದ್ದು ಭಜನೆ. ಆಮೇಲೆ ಬಂದವ ಧೂಮ್ರರಾಜ. ಏನಮ್ಮ ಹೇಳುವುದು, ಕುಟುಂಬದವರಿಗೊಂದು ಇಷ್ಟು ಭಸ್ಮ ಸಿಕ್ಕಿದೆ ಬಿಟ್ಟರೆ ಬೇರೆ ಸಿಕ್ಕಿದೆ. ಆಮೇಲೆ ಬಂದವು ಅಳಚಂಡಮುಂಡರು. ಭಾರಿ ಕಟ್ಟಾಯ್ತು, ಹೆಣ ಸುಡ್ಲೇ ಇಲ್ಲ. ಚಂಡ ಯಾರು ಮುಂಡ ಯಾರು ಅಂತ ಗೊತ್ತೇ ಇಲ್ಲ, ತಲೆ ಇಲ್ಲ. ತಲೆ ಇಲ್ಲದೆ ಹೇಗೆ ಗೊತ್ತಾಗುವುದು? ಯಾರೋ ಹೇಳಿದ್ರು, ಯಾರೋ ಅದನ್ನು ಚೆಂಡಾಡಿದ್ರು ಅಂತ. ಇನ್ನು ಯಾವ ಗದ್ದೆಗೆ ಹೋಗಿ ಚಂಡ ಮುಂಡರ ತಲೆ ಬಿದ್ದು ತಿಂಗಳಗಟ್ಟಲೆ ಆ ಗದ್ದೆಯಲ್ಲಿ ಜಾತ್ರೆಯಾಗಿ ಚೆಂಡು ಆಡುವಾಗ ಗೊತ್ತಿಲ್ಲ ಮಕ್ಕಳಿಗೆ. ಅವರ ದಾರಿಯನ್ನೇ ಅನುಸರಿಸಿ ಬಂದವ ಬಲಿರತ್ನ ಪೀಠ. ನನಗೆ ಗೊತ್ತಾಯಿತು ಇಲ್ಲಿಗೆ ಬಂದ ಮೇಲೆ ನಾನು ಕಲಿತದ್ದು ಕಡಿಮೆ ಆಯಿತು. ಏನಮ್ಮ? ಒಂದು ವೇಳೆ ಕತ್ತಿ ಕಾಲದಲ್ಲಿ ನೀನು ಗೆದ್ದೆಯಿಂದಾದ್ರೆ ಆಗ ಏನು ಮಾಡ್ತೀಯೋ? ತಾಯೇ ಅದು ಕೇಳಲಿಕ್ಕೆ ಹೆಂಡತಿ ದುಡಿದರೆ, ಮಗ ದುಡಿದರೆ, ಕೆಲಸದವ ದುಡಿದರೆ ಅದು ಯಜಮಾನನಿಗೆ. ಅದರಲ್ಲಿ ಏನಾದರೂ ಲಾಭ ಬಂದರೂ ನಷ್ಟ ಬಂದರು ಯಜಮಾನನಿಗೆ. ಹಾಗಿದ್ರೆ ನೀವೆಲ್ಲ ದುಡಿಯುವುದು? ಅಯ್ಯೋ, ನಮ್ಮನ್ನು ಸೇವೆ ಅಲ್ವಮ್ಮ. ಈಗ ನಾವೆಲ್ಲ ಸಂಬಳಕ್ಕಾಗಿ ದುಡಿಯುವುದುಂಟು. ಇಷ್ಟ ನಮಗೆ ಸಂಬಳ ಕೇಳಲೇ ಇಲ್ಲ. ನಾವು ಹೋಗುವಾಗ ಸ್ವಲ್ಪ ಹೆಚ್ಚು ತಗೊಂಡು ಹೋಗ್ತೇವೆ ಬಿಟ್ಟೆ ಸಂಬಳ ಅಂತ ಕೇಳಲಿಕ್ಕೆ ನನಗೆ ಸ್ಪಷ್ಟವಾಗಿ ಸಂಬಳ ಕೇಳಬೇಕಾಗ್ತದೆ. ಅರ್ಥವಾಯಿತು. ನನ್ನ ಬಣವನ್ನು ಕೇಳಿ ಶುಂಭ ಬರಬೇಕಿತ್ತು, ನಿರೀಕ್ಷೆ ಇತ್ತು. ಶುಂಭ ಬಂದಿಲ್ಲ. ಇಲ್ಲ. ಕಾರಣ ಬಂದೆಯ ಅವನೊಬ್ಬನ ಪ್ರಾಣ ಹೇಳಿ ಅವನ ಮಾತನ್ನು ಕೇಳಿ ಬಂದೆಯಲ್ಲ. ನೀನಾದರೂ ಕಾಳಗ ಮಾಡುತ್ತಿದ್ದಂತಹ ಪ್ರತೀಕ್ಷೆ ಇತ್ತು, ನಿರೀಕ್ಷೆ ಇತ್ತು. ನೀನು ತುದಿ ಮಾಡುತ್ತಾ ಇದ್ದೀಯ, ಅವನ ಗುಣಗಾನವನ್ನು ಮಾಡ್ತಾ ಇದ್ದೀಯ. ಕಾರಣ ಬಂದೆಯ ಇನ್ನೊಬ್ಬ